ಗುಡ್ ಮಾರ್ನಿಂಗ್ ಸರ್, ಅಕ್ಕ ತಂಗಿಯರೇ ಹಾಗೂ ಅಣ್ಣ ತಮ್ಮಂದಿರೇ. ಇದು ನನ್ನ 12ನೆಯ ವಿಡಿಯೋ. ಮೈ ನೇಮ್ ಈಸ್ ಆನಂದ ಮಸಳಿ, ಬಾಗಲಕೋಟ್, ಕರ್ನಾಟಕ ಸ್ಟೇಟ್. ಮೈ ಮೊಬೈಲ್ ನಂಬರ್ ಈಸ್ 9242494770. ನಾನು ಇವತ್ತು ಮಾಡ್ತಾ ಇರೋದು 12ನೇ ವಿಡಿಯೋ. ಈಗಾಗಲೇ 10 ಮತ್ತು 11ನೇ ವಿಡಿಯೋಗಳಲ್ಲಿ ತಮಗೆಲ್ಲ ಆಸಕ್ತಿ ಮೂಡಲಿ, ಇಂಟ್ರೆಸ್ಟ್ ಬರಲಿ ಅಂತ ತಿಳ್ಕೊಂಡು ಅತ್ಯಂತ ಭಯಾನಕವಾದಂತಹ ಕಾಯಿಲೆಗಳಾದಂತಹ ಕ್ಯಾನ್ಸರ್ ಹಾಗೂ ಸೋರಿಯಾಸಿಸ್ಗಳ ಬಗ್ಗೆ ಮಾತನಾಡಿದೆ. 10ನೇ ವಿಡಿಯೋದಲ್ಲಿ ನಾನು ಕ್ಯಾನ್ಸರ್ ಬಗ್ಗೆ ಮಾತನಾಡಿದೆ ಹಾಗೂ 11ನೇ ವಿಡಿಯೋದೊಳಗೆ ನಾನು ಈ ಸೋರಿಯಾಸಿಸ್ ಬಗ್ಗೆ ಮಾತಾಡಿದೆ. ನಾನು ಈಗಾಗಲೇ ಹೇಳಿದ್ದೀನಿ 10ನೇ ವಿಡಿಯೋದಲ್ಲಿ. 11ನೇ ವಿಡಿಯೋದಲ್ಲಿ ಮೋಸ್ಟ್ಲಿ ಹೇಳಿರೋಕ್ಕಿಲ್ಲ. ನಾನು ಡಾಕ್ಟರ್ ಅಲ್ಲ, ನಾನು ಪಂಡಿತ ಅಲ್ಲ, ಆದರೆ ನಾನು ಈ ಗೂಗಲ್ನಲ್ಲಿ ಅಭ್ಯಾಸ ಮಾಡಿ ಆಮೇಲೆ ನನ್ನ ಇಲ್ಲಿವರೆಗಿನ ಅನುಭವ ಹಾಗೂ ನಮ್ಮ ಈ DXN ಕಂಪ್ನಿಯ ನಮ್ಮ ಹಿರಿಯರು, ನಮಗಿಂತಲೂ ಅನುಭವ ಇರುವವರು ಹೇಳಿದಂಥ ವಿಚಾರಗಳು, ಮಾತುಗಳು, ಆಮೇಲೆ ಪ್ರತಿನಿತ್ಯ 7 ಗಂಟೆಗೆ ನಮ್ಮ SN ಶೆಟ್ಟಿ ಸರ್ ಅವರು ಕನ್ನಡದಲ್ಲಿ ಬೆಳಗ್ಗೆ 7 ಗಂಟೆಗೆ ಪ್ರತಿನಿತ್ಯ ನಮ್ಮ DXN ಕಂಪನಿಯ ಮೀಟಿಂಗ್ ಇರ್ತದೆ. ಆ ಮೀಟಿಂಗ್ನಲ್ಲಿ ಪ್ರಸ್ತಾಪ ಆದಂಥ ವಿಚಾರಗಳು ಎಲ್ಲವನ್ನೂ ನಾನು ಕ್ರೋಢೀಕರಿಸಿ, ಆಮೇಲೆ ನಮ್ಮ DXN ಕಂಪನಿಯ ಟೆಸ್ಟಿಮೋನಿಯಲ್ಸ್ಗಳದಾವೆ. ನಮ್ಮ DXN ಕಂಪನಿ ಅಂದರೆ ಹೇಗಪ್ಪ ಅಂದರೆ ಅತ್ಯಂತ ಪ್ರಾಮಾಣಿಕವಾದ, ಪರಿಶುದ್ಧವಾದ ಕಂಪನಿ ಏನ್ರಿ. ಸುಮಾರು ಮೊನ್ನೆ 30ನೇ ವರ್ಷವನ್ನು ಆಚರಣೆ ಮಾಡ್ಕೊಂತು. ಕರ್ನಾಟಕದಲ್ಲಿ ಬಂದು ಸುಮಾರು 22 ವರ್ಷ ಆಗೋಯ್ತು ಅಂತ ಅನಿಸುತ್ತೆ ನನಗೆ. ನಮ್ಮಲ್ಲೇ ಈ ಕರ್ನಾಟಕಕ್ಕೆ ತೊಗೊಂಡು ಬಂದವರು, ನಮ್ಮ ಈ ಕರ್ನಾಟಕಕ್ಕೆ ತೊಗೊಂಡ್ಬಂದವರು ಏನಪ್ಪ ಅಂತಂದ್ರೆ ಡಾಕ್ಟರ್ ರತ್ನ ವಸುಪಾಲ್ ಹಾಗೂ ವಸುಪಾಲಯ್ಯನವರು ಅಂತ. ಅವರಿಬ್ಬರು ನಿಜವಾಗ್ಲೂ ಪೂಜ್ಯರು ನಮಗೆ ಏನ್ರಿ. ಆಮೇಲೆ ನಮ್ಮ ಡಾಕ್ಟರ್ ಲಿಮ್ ಸಿವೋಜಿನ್ನವರು 10 ವರ್ಷಗಳ ಕಾಲ ಅಭ್ಯಾಸವನ್ನು ಮಾಡಿ ಪರ್ಯಾಯ ಈ ಟ್ರೀಟ್ಮೆಂಟ್, ಪರ್ಯಾಯ ಒಂದು ಇದು ಏನಪ್ಪ ಅಂದರೆ ಆರೋಗ್ಯವಾಗಿರಲಿಕ್ಕೆ ಪರ್ಯಾಯ ಒಂದು ವಿಚಾರವನ್ನು ಅಭ್ಯಾಸ ಮಾಡಿ ಈ ಗ್ಯಾನೋಡರ್ಮಾ ಅನ್ನುವಂಥದ್ದನ್ನು ಅವರು ಸಂಶೋಧನೆ ಮಾಡಿ ತೊಗೊಂಡು ಬಂದರು. ಅದರಲ್ಲಿ 400 ಔಷಧೀಯ ಗುಣಗಳು ಇರುವುದರಿಂದ ಅದು ಏನು ಮಾಡ್ತದಪ್ಪ ಅಂದರೆ ನಮ್ಮ ದೇಹದ ಮೇಲೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತದೆ. ಆದರೆ ಅದು ನೇರವಾಗಿ ಕಾಯಿಲೆ ಮೇಲೆ ಕೆಲಸ ಮಾಡಲ್ಲ ನೋಡಿ, ಕಾಯಿಲೆಗಳ ಮೇಲೆ ಕೆಲಸ ಮಾಡಲ್ಲ. ನಮ್ಮ ಈ DXN ಪ್ರಾಡಕ್ಟುಗಳು ನೇರವಾಗಿ ಕಾಯಿಲೆ ಮೇಲೆ ಕೆಲಸ ಮಾಡಲ್ಲ. ಈಗಾಗಲೇ ನಾನು ಒಂದು 2-3 ಸಾರಿ ಹೇಳಿದ್ದೀನಿ, ಈಗೂ ಕೂಡ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತಂದರೆ, ನಾವು ಸುಳ್ಳು ಹೇಳಬಾರ್ದು ಅಂತ ಹೇಳಿದ್ನಲ್ಲ, ಸುಳ್ಳು ಹೇಳಬಾರ್ದು ನಾವು ಏನ್ರಿ. ಆಮೇಲೆ ಈ ನಮ್ಮದು ಪದ್ಧತಿ ಏನಂದರೆ, ಈಗ ಊಟ ಮಾಡ್ತೀವಲ್ರಿ, ನಾವು ಊಟ ಮಾಡ್ತೀವಲ್ಲ, ರೊಟ್ಟಿ ತಿಂತೀವಿ, ಚಪಾತಿ ತಿಂತೀವಿ, ಪಲ್ಯ ತಿಂತೀವಿ. ಈಗ ಶ್ರಾವಣ ಮಾಸ ಬಂದಾಗ ಸಿಹಿ ಹೆಚ್ಚಿಗೆ ಮಾಡಬೇಕು, ತಿನ್ನಬೇಕು. ಆಗ ಆ ವಾತಾವರಣದೊಳಗೆ ಸಿಹಿ ತಿನ್ನಬೇಕಂತ ಆಸೆ ಇರ್ತದೆ ನಮ್ಗೆ. ಅದಕ್ಕೆ ಹಿರಿಯರು ಅವನ್ನೆಲ್ಲ ಮಾಡ್ಯಾರ, ಭಾಳ ಒಳ್ಳೆಯ ಪದ್ಧತಿಯನ್ನು ಮಾಡ್ಯಾರ. ನಾವು ಪರಿಶುದ್ಧವಾದ ಆಹಾರವನ್ನು ಸೇವನೆ ಮಾಡಿದ್ದೀವಪ್ಪ ಅಂತಂದ್ರೆ ನೋಡ್ರಿ, ಈಗ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಅರಿಶಿನ ಪುಡಿ, ಇವೆಲ್ಲ ಏನಪ್ಪ ಅಂತಂದ್ರೆ ದಾಲ್ಚಿನ್ನಿ, ಮೆಣಸು ಎಲ್ಲ ಏನದ ನೋಡ್ರಿ, ಇಷ್ಟು ನಮಗೆ ಆರೋಗ್ಯಕ್ಕೆ ಸಹಾಯ ಮಾಡುವಂಥ ಪದಾರ್ಥಗಳೇ. ಆಯುರ್ವೇದಿಕ್ ಪ್ರಾಡಕ್ಟ್ ಅಂತಂದ್ರೂ ಅಡ್ಡಿ ಇಲ್ಲ. ಇವುಗಳನ್ನು ನಾವು ಸೇವನೆ ಮಾಡ್ಕೊತ ಬಂದೀವಿ. ನಮ್ಮ ಹಿರಿಯರು ಆಹಾರದಲ್ಲಿ ಅವುಗಳನ್ನೆಲ್ಲ ತಂದುಬಿಟ್ಟಾರ. ಯಾಕೆ ತಂದಾರ ಅಂದ್ರೆ ನಾವು ಆರೋಗ್ಯವಾಗಿರಲಿ ಅಂತ. ನಾವು ಊಟ ಮಾಡೋದು ಯಾಕಪ್ಪ ಅಂತ ಕೇಳಿದರೆ ಕಾಯಿಲೆ ಕಡಿಮೆ ಆಗಲಿ ಅಂತಲ್ಲ. ನೆನಪಿಟ್ಕೊಳ್ರಿ ದಯವಿಟ್ಟು ನಾನೇನು ಹೇಳ್ತಾ ಇದ್ದೀನಿ ಅನ್ನೋದನ್ನು. ಇದು 2ನೇ ಸಾರಿ ನಾನು ಹೇಳ್ತಾ ಇರೋದು. ನಾವು ಊಟವನ್ನು ಮಾಡೋದು, ಆಹಾರ ಸೇವನೆಯನ್ನು ಮಾಡೋದು ನಾವು ನಮ್ಮ ಕಾಯಿಲೆಯನ್ನು ಗುಣಪಡಿಸಿಕೊಳ್ಳಕ್ಕಲ್ಲ, ನಾವು ಆರೋಗ್ಯವಾಗಿರುವುದಕ್ಕೋಸ್ಕರ. ಈಗ ಒಂದು 50-60 ವರ್ಷಗಳ ಹಿಂದಿನ ಜನ ಆರೋಗ್ಯವಾಗಿದ್ದರು. ಕಾರಣ ಏನಂದರೆ ಆವಾಗಿನ ವಾತಾವರಣವೂ ಚೆನ್ನಾಗಿತ್ತು, ಆವಾಗ ಆ ಗಾಳಿಯಲ್ಲಿ ಒಳ್ಳೆಯ ಆಮ್ಲಜನಕ ಸಿಗ್ತಾ ಇತ್ತು, ಆವಾಗಿನ ಆಹಾರಗಳು ಆರ್ಗ್ಯಾನಿಕ್ ಆಗಿದ್ದವು, ಎಲ್ಲವೂ ಚೆನ್ನಾಗಿತ್ತು. ಆವಾಗಿನ ಜನರ ಮನಸ್ಸು ಕೂಡ ಚೆನ್ನಾಗಿತ್ತು, ಪರಿಶುದ್ಧವಾಗಿತ್ತು ಏನ್ರಿ. ಇವೆಲ್ಲ ಕಾರಣಗಳಿಂದ ಅವರು ತುಂಬ ಆರೋಗ್ಯವಾಗಿದ್ದರು. ಅವ್ರಿಗೇನು ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಮೆಣಸು, ಮೆಣಸಿನಕಾಳು, ದಾಲ್ಚಿನ್ನಿ, ಇವು ನನ್ನ ಚೂರು ಸುಮ್ಮನೆ ಸಣ್ಣ ಹಿಪ್ಪಲಿ, ದೊಡ್ಡ ಹಿಪ್ಪಲಿ ಎಲ್ಲ ಅದಾವ ನೋಡ್ರಿ. ಇಷ್ಟು ಆಯುರ್ವೇದಿಕ್ ಔಷಧೀಯ ಗುಣಗಳು. ಅರಿಶಿನ ಪುಡಿ ಸ್ವಲ್ಪ ಬಿಸಿ ನೀರಾಗ ಅರಿಶಿನ ಪುಡಿ ಹಾಕ್ಕೊಂಡು ಕುಡಿದ್ಬಿಟ್ರೆ ನೆಗಡಿ, ಕೆಮ್ಮು ಕಡಿಮೆ ಆಗಿಬಿಡ್ತಿತ್ತು ಅವಾಗ. ಕಾರಣ ಏನು ಅಂದರೆ ಅಷ್ಟು ಪರಿಶುದ್ಧವಾಗಿತ್ತು ಅವ್ರ ದೇಹ. ಆದರೆ ಇವತ್ತಿನ ದಿವಸ ಡೇ ಬೈ ಡೇ ಏನಾಗಿಬಿಡುತ್ತಂದ್ರೆ, ಈ ಪ್ರಗತಿಯ ಡೆವಲಪ್ಮೆಂಟಿನ ಈ ಗದ್ದಲದೊಳಗೆ ಒಂದಷ್ಟು ನಾವು ಸಮಸ್ಯೆಗಳನ್ನು ನಾವೇ ತಂದುಕೊಂಡಿದ್ದೀವಿ.
ಅದಕ್ಕೆ ನಾವು ಅವರು ಇವರಂತ ನಾನು ಇನ್ನೊಬ್ಬರನ್ನ ಹೊಣೆ ಮಾಡಲಿಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನಾವೆಲ್ಲರೂ ಕಾರಣ, ನನ್ನನ್ನು ಸೇರಿಕೊಂಡು ನಾವೆಲ್ಲ ಪ್ರತಿಯೊಬ್ಬರು ಅದಕ್ಕೆ ಕಾರಣ ಆಗಿದೆ. ಉದಾಹರಣೆ ಕೊಡಬೇಕಪ್ಪ ಅಂದ್ರೆ ನಾವು ಸಣ್ಣವರಿದ್ದಾಗ ಕಪ್ಪನ್ನು ಬೆಲ್ಲ ಬರ್ತಿತ್ತು. ಅದು ಬೆಳ್ಳೊಂದು ಬೇಕು ನಮಗೆ, ಬೆಳ್ಳೊಂದು ಬೇಕು, ಚಂದ ಕಾಣ್ಬೇಕು ಅಂತೇಳಿ ನಾವು ಆಸೆ ಪಟ್ವಿ. ಬೆಳ್ಳೊಂದು ಬೆಲ್ಲನ ಖರೀದಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಅದು ತಯಾರು ಮಾಡೋರು ಕೂಡ ಬೆಳ್ಳದನ್ನು ಮಾಡೋಕೆ ಹತ್ಬಿಟ್ರು. ಅವ್ರದ್ದು ಹೆಂಗೆ ತಪ್ಪಾಗ್ತದೆ ಹೇಳ್ರಿ? ತಪ್ಪು ನಮ್ಮದೇ ಅಲ್ವಾ? ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ಯಾವ ವಿಷಯದ ಬಗ್ಗೆ ಮಾತಾಡಬೇಕಂತ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ನಾನು ಯಾರು, ನಾನು ಹೇಗಿದ್ದೀನಿ, ನನ್ನ ಸ್ವಭಾವ ಏನು, ನನ್ನ ಆಚಾರ ಏನು, ವಿಚಾರ ಏನು, ನನಗಿಷ್ಟವಾಗ್ತಕ್ಕಂಥ ವಿಷಯಗಳೇನು ಅನ್ನೋದನ್ನು ತಮ್ಮ ಮುಂದೆ ಇವತ್ತು ನಾನು ಪ್ರಸ್ತಾಪ ಮಾಡ್ಬೇಕಂತ ಇಷ್ಟಪಟ್ಟಿದ್ದೀನಿ. ನೋಡಿ, ನಾನು 10ನೇ ವಿಡಿಯೋದೊಳಗೆ ಕ್ಯಾನ್ಸರ್ ಬಗ್ಗೆ, 11ನೇ ವಿಡಿಯೋದೊಳಗೆ ಸೋರಿಯಾಸಿಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಮಗೆ ಆಸಕ್ತಿ ಬರಲಿ, ಇಷ್ಟ ಬರಲಿ ಅಂತ ತಿಳ್ಕೊಂಡು ನಾನು ಮಾತನಾಡಿದೆ. ನಾನು ಈಗಾಗಲೇ ಹೇಳಿದ್ದೀನಿ, ನಾನು ವೈದ್ಯ ಅಲ್ಲ, ನಾನು ಡಾಕ್ಟರ್ ಅಲ್ಲ, ನಾನು ಪಂಡಿತ ಅಲ್ಲ, ಆದರೆ ಒಬ್ಬ ಅನುಭವಿಕ ಅಂತ ಹೇಳ್ಬೋದು. ಒಂದು ಲೆವೆಲ್ನೊಳಗೆ ನಾನೇನು ಎಲ್ಲವನ್ನೂ ಬಲ್ಲೆ ಅಂತ ಹೇಳಲ್ಲ, ಒಂದು ಲೆವೆಲ್ನಾಗ ನನಗೆ ಈ ವಿಷಯಗಳಲ್ಲಿ ಅನುಭವ ಆಗ್ಯದ. ಕಾರಣ ಈಗ ನೋಡ್ರಿ, ನಮ್ಮ ಡಿಎಕ್ಷನ್ನು ಪ್ರತಿನಿತ್ಯ 7 ಗಂಟೆಗೆ ನಮ್ಮ ಎನ್ ಶೆಟ್ಟಿ ಸರ್ ಅವರು ಉಡುಪಿಯಿಂದ ಬೆಳಗ್ಗೆ 7 ಗಂಟೆಗೆ ನಮ್ಮ ಡಿಎಕ್ಷನ್ ಕಂಪ್ನಿಯ ಮೀಟಿಂಗನ್ನು ನಡೆಸ್ತಾರೆ. ಸಾಕಷ್ಟು ಜನ ಪ್ರತಿನಿತ್ಯ ಅದಕ್ಕೆ ಹಾಜರಾಗಿರ್ತಾರೆ, ನಾನು ಕೂಡ ಹಾಜರಾಗಿರ್ತೀನಿ. ಅಲ್ಲಿ ಸಾಕಷ್ಟು ವಿಚಾರಗಳು ಪ್ರಸ್ತಾಪ ಆಗ್ತಾವೆ ಈ ಡಿಎಕ್ಷನ್ ಪ್ರಾಡಕ್ಟ್ಗಳ ಬಗ್ಗೆ. ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ಗಳು ಅಂದರೆ ಏನಪ್ಪ ಅಂದ್ರೆ, ಆಹಾರ ರೂಪದಲ್ಲಿರ್ತಕ್ಕಂಥ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಅವು ಫುಡ್ ಸಪ್ಲಿಮೆಂಟ್ಗಳಂತ ಹೇಳ್ಬೋದು. ಅವು ಮೆಡಿಸಿನ್ ಅಲ್ಲ, ಅವು ನೇರವಾಗಿ ಕಾಯಿಲೆ ಮೇಲೆ ಕೆಲಸ ಮಾಡಲ್ಲ. ಇದನ್ನು ನಾನು ಪುನಃ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಸುಳ್ಳು ಹೇಳಬಾರ್ದು. ನೋಡಿ, ಈಗ ಈ ವಿಡಿಯೋ ನಾವೇನು ಯೂಟ್ಯೂಬ್ನಾಗ ಮಾಡ್ತೀವಲ್ಲ, ಈ 2 ವಿಚಾರಗಳನ್ನು ನಾವು ಗಮನದಾಗಿಟ್ಕೋಬೇಕು. ಒಂದು, ನಾವು ಸುಳ್ಳು ಹೇಳಬಾರ್ದು. ಎರಡನೇದು, ನಾವು ಇನ್ನೊಬ್ಬರ ಮನಸ್ಸನ್ನು ನೋಯಿಸಬಾರ್ದು. ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ಲಿಕ್ಕೆ ನನಗೆ ಯಾವತ್ತೂ ಇಷ್ಟ ಇಲ್ಲ. ಯಾಕಂದರೆ ನಮ್ಮ ತಂದೆಯವರ ಹೆಸರು ಜೀವಣ್ಣ ಮಸಳಿ ಅಂತ ತಿಳ್ಕೊಂಡು ಅವರಿಲ್ಲೇ ಬಾಗಲಕೋಟದಲ್ಲೇ ಇದ್ದರು. ಅವರು ಕೂಡ ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದರು, ಸಾಹಿತಿಗಳಾಗಿದ್ದರು, ಲೇಖಕರಾಗಿದ್ದರು, ಸಂಶೋಧಕರಾಗಿದ್ದರು. ಅವರು ಕೂಡ ಈ ಸತ್ಯ, ಧರ್ಮ, ಶಾಂತಿ, ಪ್ರೇಮ ಅನ್ನುವಂಥ ಅಂಶಗಳನ್ನು ಅಳವಡಿಸಿಕೊಂಡು ಜೀವನವನ್ನು ಮಾಡಿದವರು. ಆ ಒಂದು ಸಂಸ್ಕಾರದಲ್ಲಿ, ಅವರ ಸಂಪರ್ಕದಲ್ಲಿ ಬೆಳೆದಂಥ ನಾನು ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಅದೇ ಭಾವನೆಯಲ್ಲಿ ಬೆಳೆದಿದ್ದೀನಿ. ನನಗೆ 3 ಮುಖ್ಯ ವಿಷಯಗಳು ತುಂಬ ಆಸಕ್ತಿದಾಯಕ. ಒಂದು, ನಾನು ಇವತ್ತೇನು ಮಾಡ್ತಾ ಇದ್ದೀನಲ್ಲ, ಈ ಡಿಎಕ್ಷನ್ ಕಂಪನಿಯ ನಾನೇನು ಈ ವಿತರಕನಾಗಿದ್ದೀನಲ್ಲ, ಇದು ನಾನು 22 ವರ್ಷಗಳ ಹಿಂದೆ ನಾನು ಇದನ್ನು ನಮ್ಮ ಮಿಸ್ಸಸ್ ಅವರ ಹೆಸರಿನಿಂದ ಮಾಡಿದ್ದೆ. ಅವಾಗೂ ಕೂಡ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಹೇಳಿದ್ದೆ. ಬಟ್ ಅದು ಮಧ್ಯದಲ್ಲಿ ನಮಗಿಲ್ಲಿ ಪ್ರಾಡಕ್ಟ್ಗಳು ಸಿಗಲಿಲ್ಲ. ಆಮೇಲೆ ಈಗಿನಂಗೆ ಅವಾಗ ಆನ್ಲೈನ್ ಪ್ರಾಡಕ್ಟ್ಗಳು ಸಿಗ್ತಾ ಇರಲಿಲ್ಲ. ಆಮೇಲೆ ಸಮಸ್ಯೆಗಳು ಭಾಳ ಬಂದದ್ದಕ್ಕೆ ನಾನು ಮಧ್ಯದಲ್ಲಿ ಅದನ್ನು ಬಿಟ್ಟಿದ್ದೆ. ಪುನಃ ನಾವೇನಪ್ಪ ಅಂದರೆ ಈಗ 2 ವರ್ಷಗಳಿಂದ ನಾನು ಇದಕ್ಕೆ ಮತ್ತೆ ವಿತರಕನಾಗಿದ್ದೇನೆ, ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ. ಕಂಪನಿಯ ನಿಯಮ ಏನಪ್ಪ ಅಂದ್ರೆ, ಅವರು ಹಾಕಿಕೊಟ್ಟ ಹಾದಿ ಒಳಗೆ ನಾವು ನಡಿಬೇಕು, ಫಾಲೋ ಮಾಡಬೇಕು. ನಾವು ಏನು ಹೆಂಗೆ ತಂದೆ ತಾಯಿಗಳ ಮಾರ್ಗದಲ್ಲಿ ನಾವು ನಡಿತೀವಲ್ಲ, ಅದೇ ಥರನಾಗಿ ನಮ್ಮ ಡಿಎಕ್ಷನ್ ಕಂಪನಿಯ ತತ್ವ ಸಿದ್ಧಾಂತಗಳಿಗೆ ಅನುಸಾರವಾಗಿ ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು, ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕು. ಇನ್ನೊಬ್ಬರ ಮನಸ್ಸಿಗೆ ನೋವಾಗಲಾರ್ದಂಗೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕು ನಾವು, ಅಷ್ಟೇ. ಆಮೇಲೆ ಈಗ ನಾವು ಏನಪ್ಪ ಅಂತಂದ್ರೆ, ಈ ಆಧ್ಯಾತ್ಮಿಕ ವಿಚಾರಗಳನ್ನು ಕೂಡ ತಮ್ಮ ಮುಂದೆ ಮಧ್ಯದಲ್ಲಿ ಆವಾಗವಾಗ ನಾನು ಹೇಳಬೇಕಂತ ಇಷ್ಟಪಟ್ಟಿದ್ದೀನಿ. ಇವತ್ತಿನ ದಿವಸ ವಿಡಿಯೋ ಒಂದು 2-3 ನಿಮಿಷ ಹೆಚ್ಚು ಕಮ್ಮಿ ಆದರೂ ಕೂಡ ದಯವಿಟ್ಟು ತಾವು ಸಹಕರಿಸ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ನಾವು ನೋಡ್ರಿ, ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು ಅನ್ನೋದು ನಮ್ಮ ತತ್ವ ಸಿದ್ಧಾಂತ. ಅಪ್ಪಿತಪ್ಪಿ ಮನಸ್ಸಿನಲ್ಲೂ ಕೂಡ ನಾನು ಇನ್ನೊಬ್ಬರಿಗೆ ಮನಸ್ಸು ನೋಯಿಸುವಂಥ ಭಾವನೆ ಉಳ್ಳವನಲ್ಲ. ಇನ್ನೇನಪ್ಪ ಅಂದ್ರೆ, ನಾನು ಕೂಡ ಮನುಷ್ಯನಾಗಿರೋದ್ರಿಂದ ಎಷ್ಟೋ ಸಾರಿ ನಾನೇನಾದರೂ ತಪ್ಪು ಮಾತಾಡಿದರೆ, ನಾನು ತಪ್ಪು ಪದಗಳನ್ನು ಬಳಸಿದರೆ ಹಾಗಾಗೂ ಸಾಧ್ಯತೆಗಳು ಇರ್ತವೆ. ಯಾಕಂದ್ರೆ ನಾನು ಕೂಡ ಮನುಷ್ಯ, ದೇವರಲ್ಲಿ ನೋಡ್ರಿ. ಹಂಗೇನಾರು ಆಗಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಾವು ನನಗೆ ಸಲಹೆಗಳನ್ನು ಕೊಟ್ಟರೆ, ಸೂಚನೆಗಳನ್ನು ಕೊಟ್ಟರೆ, ಇಂಥದನ್ನು ನೀವು ತಿದ್ದುಕೊಡ್ರಿ ಅಂತ ಹೇಳಿದರೆ ನಾನು ಖಂಡಿತವಾಗಲೂ ತಿದ್ದುಕೊಳ್ತೀನಿ. ಹಾಗೂ ನನ್ನ ತಪ್ಪಿಗೆ ನಾನು ಕ್ಷಮೆಯನ್ನು ಕೇಳಲಿಕ್ಕೆ ಸದಾ ಸಿದ್ಧನಾಗಿದ್ದೀನಿ ಅನ್ನೋದನ್ನು ಇವತ್ತಿನ ದಿವಸ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ನೋಡ್ರಿ, ಈಗ 4 ಮಂದಿ ಒಳಗೆ ಇರ್ತೀವಪ್ಪ ಅಂದಮೇಲೆ ನಾವು ಸರಿಯಾಗಿ ಇರಬೇಕಾಗ್ತದೆ. ಸುಳ್ಳು ಹೇಳೋದು ಯಾವ ಲಾಭವೂ ಇಲ್ಲ. ಆಮೇಲೆ ಈಗ ನೋಡ್ರಿ, ನಾವು ಎಷ್ಟೋ ಸಾರಿ ನಾನು ಹೇಳುವಾಗ ಒಂದು 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 ನಂಬಿಕೆ ನನಗೆ ನಂಬಿಕೆ ಅದ,
ಬಟ್ ಬೇರೆಯವರಿಗೆ ನಂಬಿಕೆ ಬರೋಕ್ಕೆ ಆಗಲ್ಲ. ನನ್ನ ನಂಬಿಕೆಯನ್ನು ನಿಮಗೆ ವ್ಯಕ್ತಪಡಿಸುವ ಒಂದು ಅಬ್ಬರದಲ್ಲಿ ಎಷ್ಟೋ ಸಾರಿ ನಾನು 100 ಆರಾಮಾಗ್ತದೆ ಅಂತ ಹೇಳ್ಬೋದು. ಆದರೆ ಅದು ಕೂಡ ಎಷ್ಟೋ ಸಾರಿ ಕನಿಷ್ಠ ಪಕ್ಷ ಒಂದು 80ರಿಂದ 90% ನಾ ಹೇಳಿದ್ದು ಸತ್ಯವಾಗಿರಬೇಕು, ಅಂದರೆ ಮಾತ್ರ ಅದು ಯೋಗ್ಯ ಅನ್ನುವಂಥದ್ದು ನನ್ನ ಭಾವನೆ. ಬ್ಯಾಟ್ ಅದಕ್ಕೋಸ್ಕರ ನಾನೇನಪ್ಪ ಅಂದ್ರೆ ಈ ನಮ್ಮ ಏನು ಪ್ರಾಡಕ್ಟ್ಗಳದಾವಲ್ಲ, ಇವು ನಮ್ಮ ಆಹಾರ ರೂಪದಲ್ಲಿರೋದವು. ಇವುಗಳಲ್ಲಿ 400 ಔಷಧೀಯ ಗುಣಗಳು ಇರೋದರಿಂದ ಇವುಗಳನ್ನು ಸೇವನೆ ಮಾಡೋದ್ರಿಂದ ನಾವು ಆರೋಗ್ಯವಾಗಿರಲಿಕ್ಕೆ ಸಾಧ್ಯದ. ಆರೋಗ್ಯವಾಗಿರುವವರು ಈ ಪ್ರಾಡಕ್ಟ್ಗಳನ್ನು ತಗೋಬೇಕು. ಆರೋಗ್ಯವಾಗಿರುವವರು ಯಾಕೆ ತಗೋಬೇಕಪ್ಪ ಅಂದರೆ ಮುಂದೆ ಅನಾರೋಗ್ಯಗಳು ಬರಬಾರ್ದು, ಅನಾಹುತಗಳು ಬರಬಾರ್ದು, BP ಬರಬಾರ್ದು, ಶುಗರ್ ಬರಬಾರ್ದು, ಕಿಡ್ನಿ ಪ್ರಾಬ್ಲಮ್ ಆಗಬಾರ್ದು, ಹಾರ್ಟ್ ಪ್ರಾಬ್ಲಮ್ ಆಗಬಾರ್ದು. ಅನ್ಎಕ್ಸ್ಪೆಕ್ಟೆಡ್ಡಾಗಿ ಹಾರ್ಟಾಗಿ ಎಷ್ಟೋ ಜನ ಸಾಯ್ತಾ ಇದ್ದಾರೆ, ನಮ್ಮ ಸ್ನೇಹಿತರು, ಆಮೇಲೆ ನಮಗೆ ಬೇಕಾದವರು, ನಮ್ಮ ಹಿಂದೆ ಮುಂದೆ ಎಡಕ ಬಲಕ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಪಾಪ ಚಿಕ್ಕ ವಯಸ್ಸಿನಲ್ಲೇ ಸಾಯ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ, ಈಗಾಗಲೇ ನಾನು ಸಾಕಷ್ಟು ಸಾರಿ ನಾನು ಇದನ್ನು ಮಾಡಿದ್ದೀನಿ, ಪ್ರಸ್ತಾಪ ಮಾಡಿದ್ದೀನಿ. ನನ್ನ ಹಿಂದಿನ ವಿಡಿಯೋಗಳನ್ನು, ಆರಂಭಿಕ ವಿಡಿಯೋಗಳನ್ನು ನೋಡಿರಿ, ಯಾಕೆ ಕಾಯಿಲೆಗಳು ಬರ್ತಾವೆ ಅನ್ನೋದ್ರ ಬಗ್ಗೆ ನಾನು ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದೀನಿ. ಆಮೇಲೆ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ನಾನು ಮುಖ್ಯವಾಗಿ 3 ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದೀನಿ. ಒಂದು ಈ ಡಿಎಕ್ಷನ್ ಪ್ರಾಡಕ್ಟ್ಸು, ಎರಡನೇದ್ದು ಏನಪ್ಪ ಅಂದ್ರೆ ಆಧ್ಯಾತ್ಮಿಕ ವಿಚಾರ. ಅಂದರೆ ನಾವು ಔಷಧಿಯ ಈ ರೂಪದಲ್ಲಿರ್ತಕ್ಕಂಥ ಈ ಆಹಾರವನ್ನು, ಈ ಪೂರಕ ಆಹಾರಗಳನ್ನು ಸೇವನೆ ಮಾಡೋದ್ರ ಜೊತೆಗೆ ನಮ್ಮ ಬುದ್ಧಿ, ಮನಸ್ಸು, ದೇಹ ಎಲ್ಲವನ್ನು ಶುದ್ಧವಾಗಿಟ್ಟುಕೊಂಡ್ರೆ ಇನ್ನೂ ಹೆಚ್ಚು ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ನಾನು ಕೆಲವು ಮಧ್ಯದಲ್ಲಿ ಆಧ್ಯಾತ್ಮಿಕ, ಆಮೇಲೆ ನಮ್ಮ ಚಿಂತನೆ ಹೇಗಿರಬೇಕು ಅನ್ನೋದ್ರ ಜೊತೆಗೆ ನಾವು ಆರೋಗ್ಯಕರ ಆಲೋಚನೆಯನ್ನು ಹೇಗೆ ಮಾಡಬೇಕು ಅನ್ನೋ ವಿಷಯಗಳನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ನಾನು ತರಬೇಕಂತ ಮಾಡಿದ್ದೀನಿ. ಆಮೇಲೆ ಇನ್ನೊಂದು, ನಾನು ಕಳೆದ 35-36 ವರ್ಷಗಳಿಂದ ಜ್ಯೋತಿಷ್ಯದಲ್ಲಿ ಭಗವಂತ ನನಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಷ್ಟನ್ನು ನಾನು ಅಧ್ಯಯನವನ್ನು ಮಾಡಿದ್ದೀನಿ. ಭಗವಂತ ನನಗೆ ಅಷ್ಟೊಂದು ಅನುಭವವನ್ನು ಕೊಟ್ಟಿದ್ದಾನೆ. ಜ್ಯೋತಿಷ್ಯದಲ್ಲಿ ಕೂಡ ನನಗೆ ಆಸಕ್ತಿ ಇದೆ. ಅದು ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನನಗೆ. ಸ್ವತಃ ನನ್ನ ಸಲುವಾಗಿ ನಾನು ಅದನ್ನು ಶೋಧನೆ ಮಾಡ್ತಾ ಭಗವಂತ ನನಗೆ ಆ ವಿದ್ಯೆಯನ್ನು ತಾನೇ ನನಗೆ ಧಾರೆಯನ್ನು ಎರೆದ ಅಂತ ಹೇಳ್ತೀನಿ. ಅದರಲ್ಲೂ ಕೂಡ ನನಗೆ ಆಸಕ್ತಿ ಇದೆ. ಅಂಥ ವಿಷಯಗಳಲ್ಲಿ ಯಾರಿಗಾದರೂ ಏನಾದರೂ ಆಸಕ್ತಿ ಇದ್ದರೆ, ಯಾರಾದರೂ ನನ್ನ ಈ ಸಜೆಷನ್ ಬಾಕ್ಸ್ದೊಳಗೆ ಅಥವಾ ಇದರೊಳಗೆ ನನಗೇನಾದರೂ ಮಾಹಿತಿ ಹಾಕಿದರೆ ಅದರ ಬಗ್ಗೆ ಕೂಡ ನಾನು ಮಾತಾಡಬಹುದು ಕೆಲವೊಂದು ವಿಡಿಯೋಗಳಲ್ಲಿ. ಆಮೇಲೆ ಟೋಟಲಿ ಏನಪ್ಪ ಅಂತ ಕೇಳಿದರೆ, ನಮ್ಮ ಉದ್ದೇಶ ಏನು ಅಂತಂದರೆ ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಪ್ರಚುರಪಡಿಸಬೇಕು. ನನ್ನ ಉದ್ದೇಶ ಅಷ್ಟೇ. ನಾನು ಭಾಳ ಅಂದರೆ ಇನ್ನೊಂದು ಭಗವಂತನ ಆಯುಷ್ಯ ಎಷ್ಟು ಕೊಟ್ಟಿರ್ತಾನೆ ಅಷ್ಟು ನಾನು ಬದುಕ್ತೀನಿ. 15 ವರ್ಷ 20 ವರ್ಷ ಬದುಕ್ಬೋದು ಅಂತ ಇಟ್ಟುಕೊಳ್ರಿ. ಅಷ್ಟರೊಳಗಾಗಿ ನನ್ನ ಕೈಲಾದ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋದು ಉದ್ದೇಶ ಹೊರತಾಗಿ ಇನ್ನೊಬ್ಬರಿಗೆ ಮನಸ್ಸನ್ನು ನೋಯಿಸಬೇಕು ಅನ್ನೋ ಉದ್ದೇಶ ಇಲ್ಲ. ಅಕಸ್ಮಾತ್ ಯಾರಾದರ ಮನಸ್ಸಿಗೆ ನೋವನ್ನು ನಾನು ಮಾಡಿದರೆ ತಕ್ಷಣ ನನ್ನ ಗಮನಕ್ಕೆ ತೊಗೊಂಬರ್ರಿ. ನಾನು ಅದನ್ನು ಕ್ಷಮೆ ಕೇಳಲಿಕ್ಕೂ ಸಿದ್ಧದೀನಿ, ಆ ತಪ್ಪನ್ನು ಒಪ್ಕೊಳ್ಳಿಕ್ಕೂ ಸಿದ್ಧದೀನಿ, ಇನ್ನೊಮ್ಮೆ ಆ ರೀತಿ ತಪ್ಪು ಆಗದೇ ಇರಂಗೆ ನೋಡ್ಕೊಳ್ಳಿಕ್ಕೂ ಕೂಡ ಸಿದ್ಧದೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಮಾನಗಳಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ನಮ್ಮ ಈ ಪ್ರಾಡಕ್ಟ್ಗಳನ್ನು ತೊಗೊಂಡವರು ಭಾಳ ಜನ ಅದಾರ, ಅವ್ರನ್ನೂ ಕೂಡ ನಾನು ಸಂದರ್ಶನ ಮಾಡ್ತೀನಿ. ಅವ್ರು ಹೇಗೆ ತೊಗೊಂಡ್ರು, ಎದಕ್ಕೆ ತೊಗೊಂಡ್ರು, ಏನಾಯಿತು, ಎಷ್ಟರ ಮಟ್ಟಿಗೆ ಅವ್ರಿಗೆ ಆರಾಮಾಗ್ಯದ, ಎಷ್ಟು ಚಲೋ ಆಗ್ಯದ, ಎಷ್ಟು ಚಲೋ ಅನಿಸ್ಯದ ಅನ್ನೋದನ್ನು ಕೂಡ ನಾನು ಈ ವಿಡಿಯೋಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.